ಕೂಡಿ ಬಂದಂಥ ಎಲ್ಲ ಸಭಿಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಎಲ್ಲರನ್ನೂ ವಂದಿಸ್ತೇನೆ. ಈ ದಿನದಲ್ಲಿ ಮುಖ್ಯವಾದಂಥ ಒಂದು ವಿಷಯ, ಧ್ಯಾನದ ಒಂದು ಮುಖ್ಯ ವಿಷಯ ಪರೀಕ್ಷೆ ಅಂದರೆ ಲೋಕದಲ್ಲಿ ಮಾನವರಿಗೆ ನಡೆಯುವಂಥ ಒಂದು ಪರೀಕ್ಷೆ, ಮತ್ತು ಎರಡನೇದಾಗಿ ದೇವರಿಂದ ಮಾನವರಿಗೆ ನಡೆಯುವಂಥ ಒಂದು ಪರೀಕ್ಷೆ ಎಂಬುದಾಗಿ. ಪರೀಕ್ಷೆ ಅಂತಂತಂದರೆ ಭಾಳ ಎಲ್ಲರಿಗೆ ಭಯ ಅಲ್ಲ. ಪರೀಕ್ಷೆ ಅಂತಂತಂದರೆ ಭಾಳ ಜನಕ್ಕೆ ಭಯ. ನಾವು ನೋಡ್ತೇವೆ ವಿದ್ಯಾಭ್ಯಾಸದಲ್ಲಿ, ನಾವು ನೋಡ್ತೇವೆ ಮಕ್ಕಳು ಶಾಲೆಯಲ್ಲಿ ಓದುವಾಗ ಪರೀಕ್ಷೆ ಅಂದರೆ ಮಕ್ಕಳಿಗೆ ಭಾಳ ಭಯ ಎಂಬುದಾಗಿ. ಆದರೆ ನಾವು ನೋಡ್ತೇವೆ ಈ ಒಂದು ಲೋಕದಲ್ಲಿ ಜೀವಿಸುವಾಗ, ನಾವು ಓದುವುದರಲ್ಲಿ ಮುಂದೆ ಹೋಗುವಾಗ, ನಮ್ಮ ಒಂದು ಜೀವಿತವನ್ನು ನಾವು ಪ್ರಗತಿಯಲ್ಲಿ ನಾವು ತೆಗೆದುಕೊಂಡು ಹೋಗುವಾಗ ಪರೀಕ್ಷೆ, ನಾವು ಯಾವಾಗಲೂ ಪರೀಕ್ಷೆಯನ್ನು ಎದುರಿಸಲೇಬೇಕು ಎಂಬುದಾಗಿ. ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಉಪಾಧ್ಯಾಯರಿಂದ ಮಕ್ಕಳು ಪರೀಕ್ಷೆಯನ್ನು ಎದುರಿಸಬೇಕು ಅಲ್ಲ. ಮಕ್ಕಳು ಉಪಾಧ್ಯಾಯರಿಂದ ಪರೀಕ್ಷೆಯನ್ನು ಎದುರಿಸಬೇಕು ಎಂಬುದಾಗಿ. ಮತ್ತು ಅನಾರೋಗ್ಯ ಅಂದರೆ ನಮಗೇನಾದರೂ ಕಾಯಿಲೆ ಜ್ವರ ಬಂದಾಗ ನಾವೇನು ಮಾಡ್ತೇವೆ, ಹಾಸ್ಪಿಟ್ಲಿಗೆ ಹೋಗ್ತೇವೆ, ದವಾಖಾನೆಗೆ ಹೋಗಿ ನಾವೇನು ಮಾಡ್ತೇವೆ, ಡಾಕ್ಟ್ರಿಂದ ಪರೀಕ್ಷೆಗೆ ಒಳಪಡುತ್ತೇವೆ ಎಂಬುದಾಗಿ ಅಲ್ಲ. ನಮ್ಮ ದೇಹದಲ್ಲಿ ಏನಾದರೂ ತೊಂದರೆ ಇದ್ದರೆ ಡಾಕ್ಟ್ರು ಇಂತಿಂಥದ್ದನ್ನು ಪರೀಕ್ಷೆ ಮಾಡಬೇಕು. ಆ ಪರೀಕ್ಷೆ ಮಾಡಿದ ಮೇಲೆ ನಮಗೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಡಾಕ್ಟ್ರು ಕೊಡುತ್ತಾರೆ ಎಂಬುದಾಗಿ. ಆದ್ದರಿಂದ ನಾವು ಕೂಡ ವೈದ್ಯರ ಬಳಿಗೆ ಹೋದಾಗ ನಾವೇನು ಮಾಡ್ತೇವೆ, ಡಾಕ್ಟ್ರಿಂದ ವೈದ್ಯರಿಂದ ಪರೀಕ್ಷೆಗೆ ನಾವು ಒಳಪಡುತ್ತೇವೆ ಎಂಬುದಾಗಿ. ಮತ್ತು ಉದ್ಯೋಗ ಅಲ್ಲ, ಲೋಕದಲ್ಲಿ ನಾವು ನಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ನಮಗೆ ಒಂದು ನೌಕರಿ, ಒಂದು ಜಾಬ್ ಸಿಗಬೇಕಾದರೆ ನಾವೇನು ಮಾಡ್ತೇವೆ, ಅಲ್ಲಿ ಅಧಿಕಾರಿಗಳು ಇಂಟರ್ವ್ಯೂ ತೆಗೆದುಕೊಳ್ತಾರೆ. ನಾವು ಕೂಡ ಅವರ ಒಂದು ಪರೀಕ್ಷೆಯಲ್ಲಿ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕೆಂಬುದಾಗಿ. ಅಂದರೆ ಉದ್ಯೋಗದಲ್ಲಿ ಕೂಡ ನಾವು ಏನು ಮಾಡಬೇಕು, ಪರೀಕ್ಷೆಯನ್ನು ಎದುರಿಸಬೇಕು ಎಂಬುದಾಗಿ. ಮತ್ತು ನಾವು ನೋಡ್ತೇವೆ ಚುನಾವಣೆ ಒಬ್ಬ ಲೋಕದಲ್ಲಿ ಒಬ್ಬ MLA MP ಆಗಬೇಕಾದರೆ, ಇನ್ನೂ ಉನ್ನತವಾದಂತಹ ಯಾವುದಾದರೂ ಕೆಲಸ ಬರಬೇಕಾದರೆ ಚುನಾವಣೆಯಲ್ಲಿ ಜನರಿಂದ ಏನಾಗ್ತಾರೆ, ಪರೀಕ್ಷೆಗೆ ಒಳಪಡುತ್ತಾರೆ ಎಂಬುದಾಗಿ. MLA MP ಆಗಬೇಕಾದರೆ ಅವ್ರೇನು ಮಾಡ್ತಾರೆ, ಲೋಕದಲ್ಲಿ ಜನರಿಂದ ಅವರೇನು ಮಾಡ್ತಾರೆ, ಪರೀಕ್ಷೆಗೆ ಒಳಪಡುತ್ತಾರೆ ಎಂಬುದಾಗಿ ನಮ್ಮೆಲ್ಲರಿಗೆ ತಿಳಿದಿರುವಂಥ ಒಂದು ವಿಷಯ. ಮತ್ತು ಕ್ರೀಡೆಗಳಲ್ಲಿ ಅಂದರೆ ಆಟ ಆಡುವಂಥ ಸಂದರ್ಭದಲ್ಲಿ ಲೋಕದಲ್ಲಿ ಅನೇಕ ಕ್ರೀಡೆಗಳಿವೆ. ಆ ಕ್ರೀಡೆಗಳಲ್ಲಿ ಕೂಡ ಗೆಲ್ಲಬೇಕಾದರೆ ಅನೇಕರಿಂದ ಪರೀಕ್ಷೆಗೆ ಒಳಪಡಬೇಕೆಂಬುದಾಗಿ ನಮ್ಮೆಲ್ಲರಿಗೆ ಒಂದು ತಿಳಿದಿರುವಂಥ ಒಂದು ವಿಷಯ. ಈ ಎಲ್ಲ ವಿಷಯಗಳಲ್ಲಿ ನಾವು ಪರೀಕ್ಷೆಯನ್ನು ಎದುರಿಸಿ ಪಾಸಾದರೆ, ಅದರಲ್ಲಿ ನಾವು ಉತ್ತೀರ್ಣರಾದರೆ, ಅದರಲ್ಲಿ ನಾವು ಜಯಗಳಿಸಿದರೆ ನಮ್ಮ ಒಂದು ಜೀವಿತ ಒಂದು ಒಳ್ಳೆಯ ಸಮೃದ್ಧಿಯಾದಂಥ ಒಂದು ಜೀವಿತ ಆಗುತ್ತದೆಂಬುದಾಗಿ ನಮ್ಮೆಲ್ಲರಿಗೆ ತಿಳಿದಿರುವಂಥ ಒಂದು ವಿಷಯ. ಆದ್ದರಿಂದ ಇದು ಏನಂತಂದರೆ ಲೋಕದಲ್ಲಿ ಮಾನವರಿಗೆ ನಡೆಯುವಂಥ ಒಂದು ಪರೀಕ್ಷೆ ಎಂಬುದಾಗಿ ನಮ್ಮೆಲ್ಲರಿಗೆ ತಿಳಿದಿರುವಂಥ ಒಂದು ವಿಷಯ. ಆದರೆ ಇಲ್ಲಿ ಈಗ ತಾನೇ ಓದಿದಂಥ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇದು ಮುಖ್ಯವಾದದ್ದು ದೇವರಿಂದ ಮಾನವರಿಗೆ ಆಗುವಂಥ ಒಂದು ಪರೀಕ್ಷೆ ಎಂಬುದಾಗಿ. ದೇವರಿಂದ ಮಾನವರಿಗೆ ಆಗುವಂಥ ಪರೀಕ್ಷೆ ಎಂಬುದಾಗಿ.
ಆದ್ದರಿಂದ ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ಓದುವಾಗ ಇದೇ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ ಓದುವಾಗ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲರು ನಾವು ನೋಡ್ತೇವೆ, ಅಬ್ರಾಮನ ಮೊಮ್ಮಗನಾದ ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 12 ಜನ ಮಕ್ಕಳು. ಅಬ್ರಾಮನ ಮೊಮ್ಮಗನಾಗಿರುವಂಥ ಯಾಕೋಬನಿಗೆ ಎಷ್ಟು ಜನ? 12 ಜನ ಮಕ್ಕಳು. 12 ಜನ ಮಕ್ಕಳು ಮುಂದೆ ಅವರು 12 ಗೋತ್ರಗಳು ಅಲ್ಲ, ಅವರು ಅಭಿವೃದ್ಧಿ ಆಗಿ ಅವರು ಎಷ್ಟು ಜನ ಆದರು? 70 ಜನ ಆದರು ಅಲ್ಲ. 70 ಜನ ಅವರು ಐಗುಪ್ತ ದೇಶದಲ್ಲಿ ಎಷ್ಟು ವರ್ಷ ಇದ್ದರು? 430 ವರ್ಷ ಅಲ್ಲ. ಅವರು ಐಗುಪ್ತದಲ್ಲಿ ಅವರು ಜೀವಿಸುವಾಗ ದೇವರು ಅವರ ಸಂತಾನವನ್ನು ಏನು ಮಾಡಿದ? ಅಭಿವೃದ್ಧಿಪಡಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಗ ದೇವರು ಮೋಶೆಯ ಮುಖಾಂತರ ಅವರನ್ನು ಏನು ಮಾಡಿದ? ಬಿಡುಗಡೆ ಮಾಡಿದ. ಅವರನ್ನು ದಾಸತ್ವದಿಂದ ಬಿಡುಗಡೆ ಮಾಡಿ ಮೋಶೆಯ ಒಂದು ನಾಯಕತ್ವದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರನ್ನು ಹಾಲು ಜೇನು ಹರಿಯುವಂಥ ಒಂದು ಕಾನಾನ್ ದೇಶಕ್ಕೆ ದೇವರು ಮೋಶೆ ಮುಖಾಂತರ ನಡೆಸಿದನೆಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ವಾಕ್ಯದಲ್ಲಿ ನಮಗೆ ಎಚ್ಚರಿಸ್ತಾ ಇದೆ, ನೀವು 40 ವರ್ಷ ಅರಣ್ಯದಲ್ಲಿ ಕಷ್ಟಗಳಿಂದ ದೇವರು ನಿಮ್ಮನ್ನು ಪರಿಶೋಧಿಸಿ ನೀವು ಎಂಥವರಾಗಿದ್ದೀರಿ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನೀವು ನಡೀತಾ ಇದ್ದೀರಾ ಇಲ್ಲವೋ ಎಂಬುದಾಗಿ ತಿಳ್ಕೊಳ್ಳುವುದಕ್ಕಾಗಿ ಅವರ ಮನೋಭಾವ, ಮನದ ಆಳದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೇವರು ಅವರಿಗೆ ಅನೇಕ ಕಷ್ಟಗಳನ್ನು ತಂದನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತಾ ಇದ್ದೇವೆ. ಆದ್ದರಿಂದ ದೇವರು ನಮ್ಮನ್ನು ಪ್ರೀತಿ ಮಾಡುವಂತಹ ದೇವರು, ನಮ್ಮನ್ನು ಪ್ರೀತಿ ಮಾಡುವಂತಹ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಪರೀಕ್ಷಿಸುವವನಾಗಿದ್ದಾನೆ ಮತ್ತು ಶಿಕ್ಷಿಸುವವನಾಗಿದ್ದಾನೆ ಮತ್ತು ತಿದ್ದುವನಾಗಿದ್ದಾನೆ ಎಂಬುದಾಗಿ ನಾವೆಲ್ಲರೂ ತಿಳ್ಕೊಳ್ಳಬೇಕು ಎಂಬುದಾಗಿ. ನಮ್ಮನ್ನು ಪ್ರೀತಿ ಮಾಡುವಂತಹ ದೇವರು ನಮ್ಮನ್ನು ಮನೋಭಾವವನ್ನು ನಮ್ಮ ಈ ಲೋಕದ ಒಂದು ಜೀವಿತದಲ್ಲಿ ನಾವು ಯಾವ ರೀತಿಯಿಂದ ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೇವಾ, ದೇವರ ಆಶೀರ್ವಾದವನ್ನು ಪಡ್ಕೊಂಡು ದೇವರು ಮೆಚ್ಚುವಂಥ ಕೆಲಸಗಳನ್ನು ನಾವು ಈ ಲೋಕದಲ್ಲಿ ಮಾಡ್ತಾ ಇದ್ದೇವಾ ಎನ್ನುವಂಥದ್ದನ್ನು ಆತನೇನು ಮಾಡ್ತಾನೆ? ಪರೀಕ್ಷೆ ಮಾಡುತ್ತಾನೆ ಎಂಬುದಾಗಿ. ಪರೀಕ್ಷೆ ಮಾಡಿ ನಮ್ಮ ಮನೋಭಾವವನ್ನು ಆತನು ತಿಳಿದುಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿ ಕೊಡ್ತಾ ಇದೆ. ಆದ್ದರಿಂದ ನಾವು ಸತ್ಯವೇದ ವಾಕ್ಯ ಭಾಗದಲ್ಲಿ ಈ ಎಲ್ಲ ವಿಷಯಗಳನ್ನು ನಾವು ನೋಡುವಾಗ ಮತ್ತು ನಾವು ನೋಡುತ್ತೇವೆ, ದೇವರು ತಾನು ಸೃಷ್ಟಿ ಮಾಡಿದಂಥ ಆದಾಮು ಅವರನ್ನು ಏದೇನು ತೋಟದಲ್ಲಿ ದೇವರು ಇರಿಸಿದನೆಂಬುದಾಗಿ, ಅವರನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಏನು ಮಾಡಿದ? ತೋಟದ ಮಧ್ಯದಲ್ಲಿ ಇರುವಂಥ ಆ ಹಣ್ಣನ್ನು ನೀವು ತಿನ್ನಬಾರದು ಎಂಬುದಾಗಿ ಅವರಿಗೆ ಪರೀಕ್ಷೆ ಮಾಡಿದನೆಂಬುದಾಗಿ ನಾವು ನೋಡುತ್ತೇವೆ. ಅವರೇನು ಮಾಡಿದರು? ದೇವರ ಆಜ್ಞೆಯನ್ನು ಏನು ಮಾಡಿದರು? ಮೀರಿ ಬಿಟ್ಟರು. ದೇವರ ಆಜ್ಞೆಯನ್ನು ಏನು ಮಾಡಿದರು? ತಿರಸ್ಕಾರ ಮಾಡಿದರು. ಮತ್ತು ದೇವರ ಒಂದು ಪರೀಕ್ಷೆಯನ್ನು ಏನು ಮಾಡಿದರು? ಅಸಡ್ಡೆ ಮಾಡಿದರೆಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ಲೋಕಕ್ಕೆ ಮರಣವನ್ನು ಅವರು ತಂದುಕೊಟ್ಟರೆಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನ ಓದುವಾಗ,
ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ದೇವರು ಅಬ್ರಾಮನನ್ನು ಏನು ಮಾಡಿದ? ಪರಿಶೋಧಿಸಿದನು ಎಂಬುದಾಗಿ. ಏನು ಮಾಡಿದ? ಪರಿಶೋಧಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅಬ್ರಾಮನ ವಿಷಯವಾಗಿ ನಾವು ನೋಡುವಾಗ, ಅಬ್ರಾಮನಿಗೆ ಮುಪ್ಪಿನ ವಯಸ್ಸಿನಲ್ಲಿ, ಅಂದರೆ 100 ವರ್ಷ ಆದ ಮೇಲೆ ದೇವರು ಏನು ಮಾಡಿದ? ಇಸಾಕ್ ಎನ್ನುವಂಥ ಮಗನನ್ನು ಅಬ್ರಾಮನಿಗೆ ಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ಆಗ ಅಬ್ರಾಮನು ಬಹಳ ಸಂತೋಷದಿಂದ ದೇವರನ್ನು ಆರಾಧನೆ ಮಾಡ್ತಾ ಇದ್ದ, ದೇವರನ್ನು ಕೊಂಡಾಡ್ತಾ ಇದ್ದ. ದೇವರು ಈ ಒಂದು ಮುಪ್ಪಿನ ವಯಸ್ಸಿನಲ್ಲಿ ನಮಗೆ ಮಗನನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಬಹಳ ಸಂತೋಷದಿಂದ ಜೀವನ ಕಳೀತಾ ಇದ್ದ. ಆದರೆ ಒಂದು ದಿವಸ, ಅಬ್ರಾಮನೇ ನೀನು ನನ್ನ ಬಳಿಗೆ ಬಾ ಎಂಬುದಾಗಿ ಆತನನ್ನು ಏನು ಮಾಡಿದ? ಪರಿಶೋಧಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೇವೆ. ಎಂಥ ಒಂದು ಪರೀಕ್ಷೆ ನಾವು ನೋಡುತ್ತೇವೆ. ನಿನಗೆ ನಾನು ಕೊಟ್ಟಿರುವಂಥ ಇಸಾಕ್ ಎನ್ನುವಂಥ ಮಗನನ್ನು ನೀನೇನು ಮಾಡಬೇಕು? ನನಗೆ ಬಲಿ ಕೊಡಬೇಕು ಎಂಬುದಾಗಿ. ಆಗ ಅಬ್ರಾಮನ ಏನು ಮಾಡಿದ? ತಿರಸ್ಕಾರ ಮಾಡಿದನ? ತಿರಸ್ಕಾರ ಮಾಡಲಿಲ್ಲ. ಅಂದರೆ ದೇವರ ಮೇಲೆ ಅಬ್ರಾಮನು ಬಹಳ ದೊಡ್ಡದಾದಂಥ ಒಂದು ನಂಬಿಕೆಯನ್ನು ಇಟ್ಟಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ದೇವರು ಆತನನ್ನು ಪರಿಶೋಧಿಸಿದಾಗ ದೇವರ ಮಾತನ್ನು ತಿರಸ್ಕಾರ ಮಾಡಲಿಲ್ಲ. ದೇವರ ಮಾತನ್ನು ಏನು ಮಾಡಿದ? ಆತನು ತಿರಸ್ಕಾರ ಮಾಡಲಿಲ್ಲ. ದೇವರು ಹೇಳಿದ ಹಾಗೆ ತನ್ನ ಮಗನಾಗಿರುವಂಥ ಈಸಾಕನನ್ನು ಏನು ಮಾಡಿದ? ಬಲಿ ಕೊಡುವುದಕ್ಕಾಗಿ ಯಜ್ಞದ ಪೀಠದ ಮೇಲೆ ಮಗನನ್ನು ಸಂಹಾರ ಮಾಡುವಾಗ ದೇವರೇನು ಮಾಡಿದ? ನಿಲ್ಲಿಸಿ ಬಿಟ್ಟನು. ಮತ್ತು ನಾವು ನೋಡ್ತಾ ಇದ್ದೇವೆ, 21ನೇ ವಚನ ಓದುವಾಗ, ಆದಿಕಾಂಡ 22ನೇ ಅಧ್ಯಾಯ 12ನೇ ವಚನ ಓದುವಾಗ, ಆದಿಕಾಂಡ 22ನೇ ಅಧ್ಯಾಯ 12 ಮತ್ತು 13ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 12ನೇ ವಚನ. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆ ಇಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಿ ಬಂತು ಎಂದು ಹೇಳಿದನು. ಅಂದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅಬ್ರಾಮನನ್ನು ಯಾವ ರೀತಿಯಿಂದ ಪರೀಕ್ಷೆ ಮಾಡಿದನೆಂಬುದಾಗಿ ನಾವು ತಿಳ್ಕೊಳ್ಳಬೇಕು ಅಲ್ಲ. ನಾವು ನೋಡ್ತಾ ಇದ್ದೇವೆ, ಮುಪ್ಪಿನ ವಯಸ್ಸಿನಲ್ಲಿ ದೇವರು ಅಬ್ರಾಮನಿಗೆ ಕೊಟ್ಟಂತ ಮಗನನ್ನು ಬಲಿ ಕೊಡುವುದಕ್ಕಾಗಿ ಅಬ್ರಾಮನು ಹಿಂದೆ ಸರಿಯಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಅಬ್ರಾಮನಲ್ಲಿರುವಂಥ ಒಂದು ದೃಢವಾದಂಥ ಒಂದು ವಿಶ್ವಾಸ ಎಂಥದ್ದು ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದಲೇ ದೇವರು ಅಬ್ರಾಮನನ್ನು ಏನಂತಂದರೆ ಸ್ನೇಹಿತನು ಎಂಬುದಾಗಿ ಕರೆದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಸ್ನೇಹಿತನು ಎಂಬುದಾಗಿ ದೇವರು ಅಬ್ರಾಮನಿಗೆ ಕರೆದನೆಂಬುದಾಗಿ. ಅಂದರೆ ಸ್ನೇಹಿತನು ಎಂಬುದಾಗಿ ಕರೀಲಿಕ್ಕೆ ಕಾರಣ ಏನು? ಅಂದರೆ ಅಂಥ ಒಂದು ದೃಢವಾದಂಥ ಒಂದು ವಿಶ್ವಾಸದಲ್ಲಿ ಅಬ್ರಾಮನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಅಂಥ ಒಂದು ಅಗ್ನಿಯ ಪರೀಕ್ಷೆಯಲ್ಲಿ ಅಬ್ರಾಮನು ಏನು ಮಾಡಿದ? ಪಾಸ್ ಆದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೇವೆ ಎಂಬುದಾಗಿ. ಆದ್ದರಿಂದ ನಾವು ಕೂಡ ಈ ಲೋಕದಲ್ಲಿ ಬರುವಂಥ ಅನೇಕ ಪರೀಕ್ಷೆಗಳು
ಅನೇಕ ಕಷ್ಟಗಳು, ಅನೇಕ ತೊಂದರೆಗಳು ಬಂದಾಗಲೂ ಕೂಡ ನಮ್ಮ ಒಂದು ವಿಶ್ವಾಸ ಗಟ್ಟಿಯಾಗಿರಬೇಕು ಎಂಬುದಾಗಿ, ನಮ್ಮ ಒಂದು ವಿಶ್ವಾಸ ಬಿದ್ದು ಹೋಗಬಾರದೆಂಬುದಾಗಿ ನಾವು ಅಬ್ರಾಮನ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ. ಮತ್ತು ನಾವು ಸತ್ಯವೇದದಲ್ಲಿ ಓದುವಾಗ ಮತ್ತು ಯೋಬನ ಒಂದು ವಿಷಯ, ಯೋಬನ ಒಂದು ಗ್ರಂಥದಲ್ಲಿ ನಾವು ನೋಡುವಾಗ ಅಬ್ರಾಮನು ಎಂಥವನಾಗಿದ್ದನು? ನಾವು ಯೋಬನ ಗ್ರಂಥ 1ನೇ ಅಧ್ಯಾಯ 21ನೇ ವಚನ ಓದುವಾಗ, ಅದಕ್ಕಿಂತ ಮೊದಲು 6ನೇ ವಚನ ಓದರಿ. ಯೋಬ 1ನೇ ಅಧ್ಯಾಯ 6ನೇ ವಚನ. ಇಲ್ಲಿ ಕೂಡ ನಾವು ನೋಡ್ತೇವೆ, ಯೋಬನು ಬಹಳ ಭಕ್ತಿಯಿಂದ ತನ್ನ ಕುಟುಂಬವನ್ನು ನಡೆಸ್ತಾ ಇದ್ದನು ಎಂಬುದಾಗಿ. ಅವನಿಗೆ ಯಾವ ಕೊರತೆ ಇರಲಿಲ್ಲ. ದೇವರು ಅವನನ್ನು ಬಹಳ ಐಶ್ವರ್ಯದಿಂದ ದೇವರು ಅವನನ್ನು ಇಟ್ಟಿದ್ದ. ಆದರೆ ಒಂದು ದಿನ ಸೈತಾನನು ದೇವರ ಒಂದು ಸನ್ನಿಧಿಗೆ ಬಂದು ಅವಾಗ ಕೇಳ್ತಾನೆ, ನನ್ನ ಭಕ್ತನಾಗಿರುವಂಥ ಯೋಬನ ಒಂದು ವಿಷಯವಾಗಿ ನೀನು ಕೇಳಿದ್ದೀ ಎಂಬುದಾಗಿ ಸೈತಾನನು ದೇವರಿಗೆ ಪ್ರಶ್ನೆ ಹಾಕುವಾಗ, ಓಹೋ, ಆ ಯೋಬನನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ, ಲಾಭವಿಲ್ಲದೆ ಅವನು ನಿನ್ನನ್ನು ಆರಾಧನೆ ಮಾಡ್ತಾ ಇಲ್ಲ, ಅವನನ್ನು ನೀನು ಚೆನ್ನಾಗಿ ಇಟ್ಟಿದ್ದರಿಂದ ಅವನೇನು ಮಾಡ್ತಾನೆ, ನಿನಗೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ತಾ ಇದ್ದಾನೆ. ಆದರೆ ನೀನು ಅವನನ್ನು ನನ್ನ ವಶಕ್ಕೆ ಕೊಡು, ಆಗ ನಿನ್ನನ್ನು ಆತನೇನು ಮಾಡ್ತಾನೆ, ದೂಷಿಸುತ್ತಾನೆ, ನಿನ್ನ ಮೇಲೆ ತಪ್ಪು ಹೊರಿಸ್ತಾನೆ ಎಂಬುದಾಗಿ ಸೈತಾನನು ದೇವರಿಗೆ ಹೇಳಿದಾಗ ದೇವರೇನು ಮಾಡಿದ, ಸೈತಾನನ ಒಂದು ವಶಕ್ಕೆ ಕೊಟ್ಟನು. ಆದರೆ ಸೈತಾನನೇನು ಮಾಡಿದ, ಅವನೆಲ್ಲವನ್ನು ಹಾಳು ಮಾಡಿದ, ಅವನನ್ನು ಪರೀಕ್ಷೆ ಮಾಡಿದ. ಇವನು ನನ್ನಲ್ಲಿ ಭಯ ಭಕ್ತಿಯಿಂದ ನಡೆದುಕೊಳ್ಳುವಂಥದ್ದು ಲಾಭದಿಂದ ಅಥವಾ ಬೇರೆ ಯಾವುದರಿಂದ ನಡೀತಾ ಇದ್ದಾನೆಂಬುದಾಗಿ ಸೈತಾನನು, ದೇವರು ಅವನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಸೈತಾನನ ಒಂದು ವಶಕ್ಕೆ ಕೊಟ್ಟನೆಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತಾ ಇದ್ದೇವೆ. ಆದರೆ ಯೋಬನು ಮಾತ್ರ ದೇವರ ಪರೀಕ್ಷೆಯಲ್ಲಿ ಏನಾದ, ಪಾಸ್ ಆದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರು ಕೊಟ್ಟನು, ದೇವರು ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೋಬನು ಕೂಡ ದೇವರ ಒಂದು ಪರೀಕ್ಷೆಯಲ್ಲಿ ಏನಾದ, ಪಾಸ್ ಆದನೆಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತಾ ಇದ್ದೇವೆ. ಮತ್ತು ನಾವು ಯೋಬನ ವಿಷಯ ಆದ ನಂತರ ನಾವು ನೋಡ್ತಾ ಇದ್ದೇವೆ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಓದುವಾಗ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಯಾಕೋಬ 1ನೇ ಅಧ್ಯಾಯ 12ನೇ ವಚನ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ. ಆದ್ದರಿಂದ ನಾವು ನೋಡ್ತೇವೆ, ಲೋಕದಲ್ಲಿ ದೇವರ ಪರೀಕ್ಷೆಯನ್ನು ನಾವು ಎದುರಿಸಬೇಕು ಎಂಬುದಾಗಿ, ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂಬುದಾಗಿ. ಅನೇಕ ಸಾರಿ ಕಷ್ಟಗಳು ಬಂದರೆ ನಾವೇನು ಮಾಡ್ತೇವೆ, ಕುಗ್ಗಿ ಹೋಗುತ್ತೇವೆ. ಏನಪ್ಪ ದೇವರು ಈ ರೀತಿಯಲ್ಲಿ ಕಷ್ಟ ಕೊಟ್ಟುಬಿಟ್ಟ ಎಂಬುದಾಗಿ ನಾವೇನು ಮಾಡ್ತೇವೆ, ಅನೇಕ ಸಾರಿ ದೇವರಿಗೆ ನಾವೇನು ಮಾಡ್ತೇವೆ, ಪ್ರಶ್ನೆ ಕೇಳುತ್ತೇವೆ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂಬುದಾಗಿ.
ಅವನು ಕಷ್ಟಗಳನ್ನು ಎದುರಿಸಿ ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸಿದೆಯಾದರೆ ದೇವರು ಆತನನ್ನು ಪ್ರೀತಿಸುವವರಿಗೆ ಒಂದು ವಾಗ್ದಾನ ಮಾಡಿದ್ದಾನೆ. ಅದೇನಂತಂದರೆ ಜೀವ ಎನ್ನುವಂಥ ಜಯಮಾಲೆ ಎಂಬುದಾಗಿ, ಬಾಡಿ ಹೋಗದ ಒಂದು ಜಯಮಾಲೆ ಎಂಬುದಾಗಿ. ಆದ್ದರಿಂದ ಕಷ್ಟದಲ್ಲಿ, ತೊಂದರೆಯಲ್ಲಿ, ಸಂಕಟದಲ್ಲಿ, ವ್ಯಾಧಿಯಲ್ಲಿ, ಲೋಕದ ಯಾವುದೇ ಕಷ್ಟ ಬಂದರೂ ಕೂಡ ಅವೆಲ್ಲವನ್ನು ಸಹಿಸಿಕೊಂಡು ಎದುರಿಸಿ ದೇವರ ಮೇಲೆ ನಂಬಿಕೆ ಇಟ್ಟು ಅವೆಲ್ಲವುಗಳನ್ನು ಎದುರಿಸಿದ ಮೇಲೆ ದೇವರೇನು ಕೊಡ್ತಾನೆ? ಆ ರೀತಿಯಲ್ಲಿ ಆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ದೇವರನ್ನು ಪ್ರೀತಿ ಮಾಡುವಂಥವರಿಗೆ ಜೀವ ಎನ್ನುವಂಥ ಸದಾಕಾಲ ದೇವರ ಒಂದು ಸನ್ನಿಧಾನದಲ್ಲಿ ಜೀವಿಸುವಂಥ ಒಂದು ಭಾಗ್ಯ ನಮ್ಮೆಲ್ಲರಿಗೆ ಕೊಡುವನಾಗಿದ್ದಾನೆ ಎಂಬುದಾಗಿ. ಯಾರು ಆತನನ್ನು ಪ್ರೀತಿ ಮಾಡುತ್ತಾರೋ ಅವರಿಗೆ ಜೀವ ಎನ್ನುವಂಥ ಜಯಮಾಲೆಯನ್ನು ಆತನು ಕೊಡುತ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತಾ ಇದ್ದೇವೆ. ಮತ್ತು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ ಓದುವಾಗ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ. ಇಲ್ಲಿ ಆಯ್ತು ಸಾಕಮ್ಮ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಅಂದರೆ ನಾವು ಲೋಕದಲ್ಲಿ ನೀತಿಯನ್ನು ಯಾವಾಗಲೂ ನಾವು ಬಿಟ್ಟು ಕೊಡಬಾರದು ಎಂಬುದಾಗಿ. ಲೋಕದಲ್ಲಿ ಎಂಥ ಕಷ್ಟ ಬಂದರೂ ಕೂಡ, ಎಂಥ ಹಿಂಸೆ ಬಂದರೂ ಕೂಡ, ಎಂಥ ತೊಂದರೆ ಬಂದರೂ ಕೂಡ, ಎಂಥ ಅನಾರೋಗ್ಯದಲ್ಲಿ ಜೀವಿಸಿದೆಯಾದರೂ ಕೂಡ ನೀತಿ ಅಂದರೆ ನಮ್ಮಲ್ಲಿರುವಂಥ ಒಳ್ಳೆತನ ಅದನ್ನು ನಾವು ಏನು ಮಾಡಬೇಕು? ಕಾಪಾಡಿಕೊಳ್ಳಬೇಕೆಂಬುದಾಗಿ. ಆ ರೀತಿಯಲ್ಲಿ ಕಾಪಾಡಿಕೊಳ್ಳುವವನು ಧನ್ಯನು, ಅವನಿಗೆ ದೇವರ ರಾಜ್ಯ ಲಭಿಸುವುದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಟ್ಟಿದೆ. ಆದ್ದರಿಂದ ಕೂಡಿ ಬಂದಂತಹ ಸಭಿಕರೇ, ನಾವು ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು ಬರ್ತವೆ, ಅನೇಕ ತೊಂದರೆಗಳು ಬರ್ತವೆ. ನಾವು ಏನು ಮಾಡ್ತೇವೆ? ಅವುಗಳನ್ನು ಎದುರಿಸಬೇಕೆಂಬುದಾಗಿ. ಯಾವ ಮುಖಾಂತರ? ದೇವರ ಸಹಾಯದ ಮುಖಾಂತರ ದೇವರನ್ನು ನಾವು ಭದ್ರವಾಗಿ ಹಿಡಿದುಕೊಳ್ಳಬೇಕು ಎಂಬುದಾಗಿ. ಆದ್ದರಿಂದ ನಮಗೆ ಅಬ್ರಾಮನ ಹಾಗೆ, ಅಬ್ರಾಮನು ದೇವರ ಮೇಲೆ ಇಟ್ಟಂಥ ಒಂದು ವಿಶ್ವಾಸ ಅವನನ್ನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ದೇವರ ಸ್ನೇಹಿತನಾದನೆಂಬುದಾಗಿ ದೇವರ ವಾಕ್ಯ ನಮಗೆ ಕೊಡ್ತಾ ಇದೆ. ಆದ್ದರಿಂದ ನಾವು ಕೂಡ ಈ ಲೋಕದಲ್ಲಿ ದೇವರ ಪರೀಕ್ಷೆಗೆ ನಾವು ಕುಗ್ಗಬಾರದು, ದೇವರ ಪರೀಕ್ಷೆಗೆ ನಾವು ಹಂಜಬಾರದು. ದೇವರ ಪರೀಕ್ಷೆಯನ್ನು ಎದುರಿಸಿ ನಮ್ಮ ಒಂದು ವಿಶ್ವಾಸವನ್ನು ನಾವೇನು ಮಾಡಬೇಕು? ಭದ್ರಪಡಿಸಿಕೊಳ್ಳಬೇಕು, ಗಟ್ಟಿಪಡಿಸಿಕೊಳ್ಳಬೇಕೆಂಬುದಾಗಿ. ಅಂಥ ಜೀವಿತವನ್ನು ಜೀವಿಸುವವರೆಗೆ ನಿತ್ಯವಾದಂಥ ಜೀವ ಎನ್ನುವಂಥ ಒಂದು ಜಯಮಾಲೆ ದೇವರು ನಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಕೂಡಿ ಬಂದಂಥ ಸಭಿಕರೇ, ನಾವೆಲ್ಲರೂ ಕಷ್ಟಗಳ ಸಮಯದಲ್ಲಿ ಅನಾರೋಗ್ಯ ಇರುವಾಗ ನಮ್ಮ ಒಂದು ವಿಶ್ವಾಸ ಬಿದ್ದು ಹೋಗದ ಹಾಗೆ ನಾವೆಲ್ಲರೂ ದೇವರ ಮೇಲೆ ವಿಶ್ವಾಸವಿಟ್ಟು ದೇವರ ಒಂದು ಪರೀಕ್ಷೆಗೆ ನಾವು ಕುಗ್ಗದೆ ನಾವು ದೇವರ ಒಂದು ವಿಶ್ವಾಸದಲ್ಲಿ ಜೀವಿಸಿದೆಯಾದರೆ ನಾವೆಲ್ಲರೂ ದೇವರೊಂದು ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ದೇವರ ವಾಕ್ಯಗಳನ್ನು ನಮ್ಮ ಒಂದು ಆತ್ಮೀಯ ಒಂದು ಜೀವಿತಕ್ಕೆ ಸಾಕಾರವಾಗಲಿ. ಆಮೆನ್.